ಜೋಡಿನ ಬಂದ್ಬಿಟ್ಟು ಬರೀ 2500 ರುಪೀಸ್ಗೆ. ಏನಲ್ಲಿ ಪೇರು ದೊಡ್ಡ ಜೋಡಿಯಲ್ಲಿ ಪೇರ್ಗಳು ಬಂದ್ಬಿಟ್ಟು ಅದು ಏನು ಕಮ್ಮಿ ಅಲ್ಲ ರಿಸಲ್ಟ್, ಅದರಲ್ಲೂ ಒಂದು ಒಳ್ಳೆ ರಿಸಲ್ಟ್ ಇರೋದನ್ನ 2500 ರುಪೀಸ್ ಕೊಟ್ಬಿಡ್ತೀವಿ ನಾವು. ಸೊ ಹಾಯ್ ಹಲೋ ಗೈಸ್ ಎಲ್ಲರಿಗೂ. ತುಂಬಾ ಜನ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋ ಹಾಕಿದ್ದೆ, ಅದಾದ್ಮೇಲೆ ತುಂಬಾ ಲಾಂಗ್ ಗ್ಯಾಪ್, ಆಕ್ಚುಲಿ 3 months 2 months ಮೇಲೆ ಆಗೋಯ್ತು. ನಾನು ಯಾಕೆ ಈ ತರ ತುಂಬಾ ದೊಡ್ಡ ಗ್ಯಾಪ್ ಎತ್ಕೊಂಡಿದ್ದೀನಿ ಅನ್ನೋದು ಬಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಲಾಸ್ಟ್ ಟೈಮ್ ಬೇಜಾರಾಗಿದ್ರಿ ತುಂಬಾ ಜನ, ಬ್ರೋ ತುಂಬಾ ಜಾಸ್ತಿ ಆಗೋಯ್ತು ಅದೆಲ್ಲ ಬಂದ್ಬಿಟ್ಟು ದೊಡ್ಡವ್ರು ಇಸ್ಕೊಂಡ್ರೆ ನಾವು ಚಿಕ್ಕ ಹುಡುಗರು ನಮಗೂ ಬೇಕು ಒಂದು ಒಳ್ಳೆ ಅಕ್ಕಿಗಳಂತ. ಸೊ ಈಗ ನಿಮ್ಗೆ ತಿರ್ಗಾ ಅಕ್ಕಿಗಳೆಲ್ಲ ಬಂದ್ಬಿಟ್ಟು ಜೋಡಿನ ಬಂದ್ಬಿಟ್ಟು ಬರೀ 2500 ರುಪೀಸ್ಗೆ. ಏನಲ್ಲಿ ಪೇರು ದೊಡ್ಡ ಜೋಡಿಯಲ್ಲಿ ಪೇರ್ಗಳು ಬಂದ್ಬಿಟ್ಟು ಅದು ಏನು ಕಮ್ಮಿ ಅಲ್ಲ ರಿಸಲ್ಟ್, ಅದರಲ್ಲೂ ಒಂದು ಒಳ್ಳೆ ರಿಸಲ್ಟ್ ಇರೋದನ್ನ 2500 ರುಪೀಸ್ ಕೊಟ್ಬಿಡ್ತೀವಿ ನಾವು, ಸರಿನಾ? ಸೊ ಇದ್ರಲ್ಲಿ ಕೂಡ ಏನಂತಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರೇ ಇದ್ರು ಯಾವ್ದೇ ಜೋಡಿ ಹಾಕಿದ್ರು ಇಸ್ಕೊಂತಾರೆ. ಆದ್ರೆ ತುಂಬಾ ಜನ ಚಿಕ್ಕ ಹುಡುಗರು ಏನಿದ್ರೆ ಬ್ರೋ ತುಂಬಾ ಜಾಸ್ತಿ ಆಯ್ತು, ನಾವು ಇಸ್ಕೊಳಕ್ ಆಗ್ತಾರೆ, ನಮಗೂ ಇಸ್ಕೊಳೋದ್ರ ಜೋಡಿಗಳು ಹಾಕಿ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಹಾಕಿದ್ರು ತುಂಬಾ 4000 ಮೇಲೆ ಆತರ 3500 ಆತರ ಆಗ್ತಿದ್ವಿ. ಈಗ ತರ ಬರೀ 2500 ರುಪೀಸ್ಗೆ ನಾವು ಜೋಡಿ ಕೊಟ್ಬಿಡ್ತೀವಿ, ಸರಿನಾ? ಸೊ ಎಲ್ಲ ಒಂದು ಒಳ್ಳೆ ಜೋಡಿ ಕೊಡ್ಬೇಕು, ಪ್ರಯತ್ನ ಪಡ್ಬೇಕಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ, ಸರಿನಾ? ಯಾಕಂತಂದ್ರೆ ಯಾರು ಬೇಜಾರು ಪಟ್ಕೊಂಡ್ಬೇಡ್ದು. ಮತ್ತೆ ಅಕ್ಕಿಗಳೆಲ್ಲ ಹೆಂಗಂತಂದ್ರೆ ನೋಡಿ, ಒಂದು ಬಂದ್ಬಿಟ್ಟು ಅದ್ರದ್ದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರದ್ದು ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ರೇಟ್ಗಳು ಬಂದ್ಬಿಟ್ಟು ವೇರಿ ಆಗುತ್ತೆ, ಒಂದ್ರದ್ದು ಜಾಸ್ತಿ ಇರುತ್ತೆ, ಒಂದ್ರದ್ದು ಕಮ್ಮಿ ಇರುತ್ತೆ. ಸೊ ಆ ತರ ಬಂದ್ಬಿಟ್ಟು ಇದು ಡಿಪೆಂಡ್ ಆಗುತ್ತೆ. ಮತ್ತೆ ನಾನೇನಕ್ಕೆ ಡೈಲಿ ಸೇಲ್ ವಿಡಿಯೋ ಆಗ್ತಾ ಇಲ್ಲ ಅಂದ್ರೆ, ನನಗೆ ಡೈಲಿ ಒಳ್ಳೆ ಅಕ್ಕಿ ಸಿಗೋದಿಲ್ಲ. ನನಗೆ ಡೈಲಿ ಒಳ್ಳೆ ಅಕ್ಕಿ ಸಿಕ್ಕಿದ್ರೆ ನಾವು ಡೈಲಿ ಹಾಕ್ತೀವಿ ವಿಡಿಯೋ. ಒಂದು ನೀವು ತಿಳ್ಕೊಳ್ಳಿ, ಒಂದು ಮೈನ್ ರೀಸನ್ ಏನಂತಂದ್ರೆ, ನಾವ್ ಏನಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗ್ತಿಲ್ಲ ಅಂತಂದ್ರೆ ಮೈನ್ ಇದೇ ಕಾರಣ. ನಮ್ಗೊಂದು ಒಳ್ಳೆ ಅಕ್ಕಿ ಸಿಗ್ಬೇಕಂದ್ರೆ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದೀವಿ, ಅದೇ ತರ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡ್ಬೇಕಾಗುತ್ತೆ. ನೀವು ಸುಮ್ನೆ ಎಲ್ಲ ತುಂಬಾ ಬ್ರೋ ಡೈಲಿ ಅಕ್ಕಿ ಇದೆ ಅಕ್ಕಿ ಅಂತ ತುಂಬಾ ಜನ ಕಾಲ್ ಮಾಡ್ತಾ ಇದೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ತುಂಬಾ ಬಿಸಿ ಆಗಿರ್ತೀನಿ, ಬ್ರದರ್ ಬಿಸಿ ಆಗಿರ್ತಾರೆ. ಸ್ವಲ್ಪ ಆದಷ್ಟು ನನ್ನ ಅಕ್ಕಿಗಳಿದ್ರೆ ನಾನು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಥವಾ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಲ್ಲಿ ಏನಿದ್ರು ಅಪ್ಡೇಟ್ ಮಾಡ್ತೀನಿ. ಅದು ಬಿಟ್ಟು ನೀವು ನಾರ್ಮಲ್ ಬೇರೆ ಟೈಮ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಏನಾದ್ರು ಎಮರ್ಜೆನ್ಸಿ ಇದ್ರೆ ಒಂದು ಮೇಲ್ ಮಾಡಿ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಸೊ ಇದರಿಂದ ನಾನು ತಪ್ಪಾಗಿ ಮಾಡಿದ್ರೆ ಬಿಡ್ರಿ, ಅಕ್ಕಿಗಳು ಜೋಡಿ ಎಲ್ಲ ತೋರಿಸ್ತೀವಿ. ಸೊ ಎಲ್ಲ ನೋಡ್ಬಿಟ್ಟು ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ಜೋಡಿ ತೋರಿಸ್ಬಿಟ್ಟು ಅವ್ರ ಬ್ರದರ್ ಅದ್ರ ಬಗ್ಗೆ ಮಾತಾಡ್ತಾರೆ. ಇದು ಕತನ್ ಗಂಡು, ತುಂಬ ಒಳ್ಳೆ ಗಂಡು, ಚಿಕ್ಕ ಮೂತಿ, ಕಣ್ಣಲ್ಲಿ ವೈಬ್ರೇಷನ್ ತುಂಬ ಇದೆ. ನೀವು ಆಚೆ ಕಣ್ಣು ತೋರಿಸ್ರೆ ನೋಡ್ಬೋದು, ಒಂಥರ ಕಾರ್ಬನ್ ಕಣ್ಣಲ್ಲಿ ವೈಬ್ರೇಷನ್ ಇದೆ. ಓಕೆ, ಇದು ಅದರದ್ದು ಫೀಮೇಲ್ ಸಬ್ಜಾ ಫೀಮೇಲ್. ಇದು ತುಂಬ ಒಳ್ಳೆ ಪೇರಿಂಗ್ ಕಣ್ಣು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಕಣ್ಣು ಸ್ಟೈಲು ಪ್ಯಾಟರ್ನ್ ಹೆಂಗಿದೆ ಹಾಕಿದ್ದು, ಅದ್ರ ಮೇಲೆ ಗ್ಯಾರಂಟಿ ಆಗುತ್ತೆ ಹಾಕಿ. ಇದ್ರಲ್ಲಿ ಬಂದ್ಬಿಟ್ಟು ಏನು ರಿಸಲ್ಟ್ ನೋಡ್ಬೋದು ಬ್ರೋ? 5 to 6 hours ಆರಾಮಾಗಿ ಆಗ್ಬೋದು. ಎಲ್ಲ ಇದು ಈಗ ಅಕ್ಕಿ ಏನೇನು ತೋರಿಸ್ತಾ ಇರೋದು ಎಲ್ಲ ಒಳ್ಳೆ ಮನೆದು ಆಡಿರೋದು ಅಕ್ಕಿ. ಬರೀ ಸ್ವಲ್ಪ ಕಂಡೀಷನ್ ಅಲ್ಲಿ ಇಲ್ಲ. ಕಂಡೀಷನ್ ಅಂದ್ರೆ ಟಿವಿ ಎಲ್ಲ ಬರ್ತಾ ಇದೆ, ವಿಂಗ್ ಎಲ್ಲ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಕಂಡೀಷನ್ ಅಲ್ಲಿ ಇಲ್ಲ. ಬಟ್ ಅಕ್ಕಿ ಎಲ್ಲ ಆಡಿದೆ, ಈ ಕದಂಗೂ ಆಡಿದೆ. ಅವ್ರು ನಂಗೆ ಗೊತ್ತಿಲ್ಲ ಅಷ್ಟು, ಬಟ್ ಹೇಳಿದ್ರು ತುಂಬಾ ಆಡಿದೆ ಅಕ್ಕಿ, ತಗೊಂಡೋಗಿ. ಅದು ನೀವು ಅಕ್ಕಿದು ಅದು ರೀಸೆಂಟ್ ಒಂದು ವಿಡಿಯೋ ಆಗಿದ್ದು ಸುರೇಶ್, ಕಾಟ ಹೈಟ್ ಇರಬೇಕು. ಈ ಎಲ್ಲ ನಾನು ಏನೇನು ಅಕ್ಕಿ ತೋರಿಸ್ತಾ ಇದ್ದೀನಿ ಅದ್ರದ್ದು ಕಾಟ ನೋಡಿ ನೀವು. ಒಂದು ಕಾಟನು ಓಪನ್ ಇರಲ್ಲ, ಫೀಮೇಲ್ಗೂ ಓಪನ್ ಇರಲ್ಲ, ಮೇಲ್ಗೆ ಓಪನ್ ಇರಲ್ಲ, ಎಲ್ಲ ಟೈಟ್ ಕಾಟ. ಅಕ್ಕಿ ಮಸಲ್ ಕ್ವಾಲಿಟಿ, ಬಾಡಿ ಕ್ವಾಲಿಟಿ ಎಲ್ಲ ಸೂಪರ್ ಇರುತ್ತೆ. ಸೊ ಗೈಸ್, ನಾನು ಬ್ರದರ್ ಅವ್ರನ್ನ ಕೇಳ್ಕೊಂಡು ಇಷ್ಟು ದಿವಸದಿಂದ ಅವ್ರನ್ನ ಕೇಳ್ತಾನೆ ಇದ್ದೆ, ಬ್ರೋ ಅಕ್ಕಿಗಳು ಕಮ್ಮಿ ಕೊಡಬೇಕು ನಮ್ಮ ಸಬ್ಸ್ಕ್ರೈಬರ್. ಯಾಕಂದ್ರೆ ಚಿಕ್ಕ ಹುಡುಗರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಇಸ್ಕೊಳಕ್ಕಾಗಿಲ್ಲ ಅಂತ. ಅದಕ್ಕೆ ಒಂದು ನಿಮ್ಗೋಸ್ಕರನೇ ಒಂದು 2500 ರುಪೀಸ್ ರೇಂಜಲ್ಲಿ ಮಾಡಿಬಿಟ್ಟಿದ್ದೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡ್ಕೊಂಡಿರೋದಕ್ಕೆ ಈಗ ನೀವೇ ನೋಡಿ, ಯಾಕಂದ್ರೆ ಲಾಸ್ಟ್ ಟೈಮ್ ಜಾಸ್ತಿ ಅಂದ್ರೆ ಈಗ ನೀವು ಹೇಳಿ ಕರಂದ್ರೆ ಈಗ ನೀವು ಬೇಜಾರಾಗ್ತೀರಾ. ನಿಮ್ಗೆ ಓಕೆ ಆಯ್ತಾ ಈ ರೇಟ್ ಅನ್ನೋದು ಬಂದ್ಬಿಟ್ಟು ಕಮೆಂಟ್ ಹಾಕಿ. ಯಾಕಂದ್ರೆ 2500 ರುಪೀಸ್ಗೆ ಅವ್ರಿಗೆ ಲಾಸ್ ಆಗಿದ್ರು ನಮ್ಗೆ ಲಾಸ್ ಆಗಿದ್ರು ಪರವಾಗಿಲ್ಲ, ನೀವು ಖುಷಿ ಪಡ್ಬೇಕು. ಯಾಕಂದ್ರೆ ಎಲ್ಲ ಟೈಮ್ ನಾವು ಆಗ್ತಾ ಇದ್ರಿ, ಕಮ್ಮಿ ಮಾಡೋಕ್ಕಾಗಿಲ್ಲ, ಈಗ ಕಮ್ಮಿ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಕಮ್ಮಿ ಮಾಡಿ ಮಾಡ್ತಾ ಇರೋದು. ಸೊ ತೋರಿಸ್ತೀನಿ ಬನ್ನಿ, ಕಣ್ಣೆಲ್ಲ ತೋರಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಎಲ್ಲ ಯಾವುದೇ ಇಸ್ಕೊಳ್ಳಿ ನಿಮ್ಗೆ 2500 ರುಪೀಸ್ ಬೀಳುತ್ತೆ ಜೋಡಿ, ಸರಿನಾ? ನೀವು ಎಲ್ಲೇ ಇರಲಿ ನಿಮ್ಮ ಕೈಗೆ ವಿತಿನ್ 1 ದಿವಸ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದ್ರ ಬಂದ್ಬಿಟ್ಟು ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ, ಅದ್ರ ಬಗ್ಗೆ ಚಿಂತೆ ಇಲ್ಲ, ಸರಿನಾ? ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನೀವು ನೋಡ್ಕೊಬೋದು, ಇದು ಬಂದ್ಬಿಟ್ಟು ಮೇಲ್ ಐ ಶೈನ್ ಇದ್ದು, ಕಣ್ಣೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ ಬಾಡಿದಲ್ಲಿ ಏನು ಕಲರ್ ಇದೆ, ಕಣ್ಣಲ್ಲಿ ಕೂಡ ಅದೇ ಕಲರ್ ಮೇಲೆ ಶೇಡು, ಸರಿನಾ? ನೀವು ನೋಡ್ಕೊಬೋದು ಬಾಡಿ ಕಲರು, ಕಣ್ಣು ಕಲರ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಇದು ಮೇಲು, ಫೀಮೇಲ್ ತೋರಿಸ್ತೀನಿ ಇವಾಗ. ಸೊ ಗೈಸ್, ಇದು ಬಂದ್ಬಿಟ್ಟು ಸಬ್ಜಾ ಫೀಮೇಲ್. ಇದ್ರದ್ದು ಐ ಶೈನ್ ನೋಡ್ಕೊಳ್ಳಿ.
ಬಾಡಿ ಪ್ಯಾಟ್ರನ್, ವೈಬ್ರೇಷನ್. ಇದು ಬಂದ್ಬಿಟ್ಟು ನಾನು ತಿರ್ಗಾ ಆಚೆ ನಿಮ್ಗೆ ಸಬ್ಜಾ ಅಂತ ಹೇಳಿದೆ. ಸೊ ತಿರ್ಗಾ ಏನು ಬ್ರೋ ಅದು ಅಕ್ಕಿಲ್ ಕೈಲಿ ಇಟ್ಕೊಂಡ್ಬಿಟ್ಟು ಡೂಮಾನ ಬಂದ್ಬಿಟ್ಟು ಸಬ್ಜಾ ಅಂತ ಇದೆ ಅಂತ ಹೇಳಿ ಅನ್ಕೊಂಡ್ಬಿಡ್ರಿ. ಒಳಗಡೆ ಬಂದ್ಬಿಟ್ಟು ನೋಡಿ ಲೈಟ್ ಕಲರು, ಇದು ಇನ್ನೂ ಚೇಂಜ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ ನಮಗೆ. ಅವ್ರು ಬಂದ್ಬಿಟ್ಟು ಈಸ್ಕೊಳೋವಾಗ ಸಬ್ಜಾ ಇದರಲ್ಲೇ ಇತ್ತು. ಸೊ ಇದು ಬಂದ್ಬಿಟ್ಟು ಡೂಮ್ ಹತ್ರ ಕಾಣಿಸ್ತೈತೆ. ಒಳಗಡೆ ಬಂದರೆ ತಿರ್ಗಾ ನಾರ್ಮಲ್ ಕಲರ್, ನೀವು ಆಚೆ ನೋಡ್ಬೋದು ಒಂಥರ ಕಲರ್, ಒಳಗಡೆ ಬಂದರೆ ತಿರ್ಗಾ ಲೈಟ್ ಆಗ್ತೈತೆ. ಸರಿನಾ, ಇದು ಬಂದ್ಬಿಟ್ಟು ಒಂಥರ ಡೂಮನೇ ಅನ್ಬೋದು ಇದನ್ನ. ಸರಿನಾ, ತಿರ್ಗಾ ಅದಕ್ಕೂ ಕಮೆಂಟ್ಗಳು ಹಾಕ್ಬೇಡ್ರಿ. ಸರಿನಾ, ಅದಕ್ಕೆ ಒಂದು ಹೇಳ್ಬಿಡ್ತಾ ಇದ್ದೀನಿ. ತಿರ್ಗಾ ಒಳಗಡೆ ಬಂದು ಮಿಸ್ಟೇಕ್ ಆಯಿತು, ಅದ್ರಲ್ಲಿ ಮಿಸ್ಟೇಕ್ ಆಯಿತು. ಸೊ ಇದರಲ್ಲಿ ಹೇಳ್ತಾ ಇದ್ದೀನಿ. ಸರಿನಾ, ಸೊ ಗೈಸ್ ನೆಕ್ಸ್ಟ್ ಪೇರು ಕೂಡ ಒಂದು ಒಳ್ಳೆ ತಾಮ್ರ ಡೂಮಾದಲ್ಲಿ ನೀವು ನೋಡ್ಬೋದು. ಇದ್ರದ್ದು ಮಾತಾಡ್ತಾರೆ ಬನ್ನಿ. ಇದನ್ನು ಒಂದು ಡಾರ್ಕ್ ಧೂಮ ಹೇಳ್ಬೋದು, ಸಾರಿ ಡಾರ್ಕ್ ತಾಮ್ರ. ಅದು ತುಂಬ ಒಳ್ಳೆಯ ಗಂಡು. ಅದಕ್ಕೆ ಧೂಮ ಹೆಣ್ಣಿದೆ. ಇದನ್ನು ಒಳ್ಳೆಯ ಹೆಣ್ಣು. ತಿರಿ ಎಲ್ಲ ಬರ್ತಾ ಇದೆ, ನಾನು ಬಿಚ್ಚಿ ಕೊಟ್ಟಿದ್ದೀನಿ. ಫೀಮೇಲ್ಗೆ ಬರ್ತಾ ಇದೆ, ಮೇಲ್ ರೆಡಿ ಇದೆ. ಆರಾಮಾಗಿ ಇದೆಲ್ಲ ಆಡ್ಸ್ಕೊಳ್ಬೋದು. ಹೌದು, ಗಂಡು ಆಡಿದೆ ಅದು. ಓಕೆ, ಇನ್ನ ಬೇಕಂದ್ರೆ ಆಡಿಸ್ಬೋದು. ಫೀಮೇಲು ದೊಡ್ಡ ಹೆಣ್ಣು. ಓಕೆ, ಇವಾಗ ಪೇರ್ ಮಾಡಿದ್ರೆ ಒಳ್ಳೆ ಪೇರಿಂಗ್ ಆಗುತ್ತೆ. ಇದು ಮೇಲ್ ಬಂದ್ಬಿಟ್ಟು ಲೈಟ್ ಪಿಂಕಿಶ್ ಗೋಲ್ಡ್ ಶೇಡ್ ಬರುತ್ತೆ. ಓಕೆ, ಫೀಮೇಲ್ ಬಂದ್ಬಿಟ್ಟು ಲೈಟು ಅನಾರಿ ರಿಂಗ್ಸ್ ಹಾಕೊಂಡು ಬರುತ್ತೆ. ಓಕೆ ಓಕೆ ಎಸ್, ನೋಡ್ಕೊಬೋದು ಮೇಲ್ದು ವೈಬ್ರೇಷನ್ ಎಲ್ಲ. ಸರಿನಾ, ಇದರದ್ದು ಕಣ್ ಪ್ಯಾಟ್ರನು ಆಮೇಲೆ ಬಾಡಿ ಪ್ಯಾಟ್ರನ್ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಇದು ಬಂದ್ಬಿಟ್ಟು ತಾಮ್ರಲ್ದು ಮೇಲೆ ಐಶೈನು. ಬಾಡಿ ಪ್ಯಾಟ್ರನ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಈ ಅಕ್ಕಿನ ನೀವು ಆರಿಸ್ಕೊಳ್ಳಬಹುದು. ಸರಿನಾ, ಫೀಮೇಲ್ ತೋರಿಸ್ತೀನಿ. ಸೊ ಗೈಸ್ ಇದು ಬಂದ್ಬಿಟ್ಟು ಫೀಮೇಲು, ಡೂಮಾ ಫೀಮೇಲು. ಇದು ಬಂದ್ಬಿಟ್ಟು ನೋಡ್ಕೊಬೋದು. ಇದ್ರದ್ದು ಐಶೈನ್ ಎಲ್ಲ ನೀವು ರಿಂಗು ಅನಾರಿ ಬರುತ್ತೆ. ಒಳ್ಳೆ ಮೂತಿ ಐತೆ. ಮೂರನೇ ಪಟ್ಟಿದ್ದು ನೀವು ನೋಡ್ಕೊಬೋದು ಇಲ್ಲಿ. ನೆಕ್ಸ್ಟ್ ಒಂದು ಒಳ್ಳೆ ಮಕ್ಷಿ ಪೇರ್ ನೀವು ನೋಡ್ಕೊಬೋದು. ಇದು ತುಂಬ ಒಳ್ಳೆ ಪೇರ್ ಮಕ್ಷಿ. ಮೇಲ್ ಬಂದ್ಬಿಟ್ಟು ಒಂಥರ ಗೋಲ್ಡ್ ಶೇಡು, ಫೀಮೇಲ್ ಬಂದ್ಬಿಟ್ಟು ಫುಲ್ ಮಿಲ್ಕಿ ಐಸ್. ಅವ್ರು ಯಾರ ಮನೆಯಲ್ಲಿ ತೊಗೊಂಡು ಬಂದು ಅವರು ಕುಂದ ಇಟ್ಕೊಂಡು ಅವ್ರ ಮನೇಲಿ ಇಟ್ಕೊಂಡಿರುತ್ತೆ. ಓಕೆ ಓಕೆ, ನಾನು ಇವಾಗ ತೊಗೊಂಡು ಬಂದುಬಿಟ್ಟು ಎಲ್ಲ ಬಿಚ್ಕೊಟ್ಟಿದ್ದೀನಿ ಹೊಸಾದ್ ಬರಲಿ ಅಂತ. ಬಟ್ ನಾನು ನನ್ನ ಮನೆಗೆ ಇಟ್ಕೊಂಡ್ಬಿಡೋಣ ಅಂತ ಇಟ್ಕೊಂಡಿತ್ತು ಜೊತೆ ಇದು. ಬಟ್ ಆಲ್ಮೋಸ್ಟ್ ನನ್ನ ಹತ್ರ ಸೆಲೆಕ್ಷನ್ ಅಕ್ಕಿ ತುಂಬ ಜಾಸ್ತಿ ಆಗಿದೆ. ಓಕೆ ಓಕೆ, ಇದು ಒಂದು ಇದನ್ನು ಕೊಟ್ಬಿಡ್ತೀನಿ. ತುಂಬ ಕಣ್ಣು ನೋಡಿ ಗೊತ್ತಾಗುತ್ತೆ ಅಕ್ಕಿ ಹಿಂಗಿದೆ. ಇವಾಗ ತಿರಿ ಇಲ್ಲ ನೋಡೋಕ್ಕೆ, ಬಟ್ ಮೇಲ್ಗೆ ಫುಲ್ ಲಾಲ್ ಕಟ್ಟಿದೆ, ಫೀಮೇಲ್ಗೇನು ಫುಲ್ ಲಾಲ್ ಕಟ್ಟಿದೆ. ಒಳ್ಳೆ ರಿಸಲ್ಟ್ ಬರ್ಬೋದು ಈ ಜೊತೆನಲ್ಲಿ, ನನ್ನ ಐಡಿಯಾ. ಆರಾಮಾಗಿ ಗಂಡು ಆಡಿದೆ. ಒಳ್ಳೆ JP ನಗರ್ನಲ್ಲಿ ಅವ್ರು ತೊಗೊಂಡಿರೋದು. ನಾನು ಯಾರ ಹತ್ರ ತೊಗೊಂಡು ಬಂದು ಹೇಳ್ಕೊಟ್ರು. ಒಂದು 7 hours ಆಡ್ತಾ ಇತ್ತು ಅಂದ್ರೆ JP ನಗರ್ನಲ್ಲಿ. ಅಲ್ಲಿಂದ ಅವ್ರು ತೊಗೊಂಡು ಬಂದರು, ಆಮೇಲೆ ನನಗೆ ಮಾಡಿಬಿಟ್ರು. ಸರಿ ಸರಿ ಓಕೆ ಗೈಸ್, ಇದಕ್ಕೆ ಬಂದ್ಬಿಟ್ಟು ಐಶೈನು ಬಾಡಿ ಪ್ಯಾಟರ್ನ್ ಎಲ್ಲ ತೋರಿಸ್ತೀನಿ. ಸರಿನಾ, ನೋಡಿ. ಸೊ ಗೈಸ್ ನೀವು ಮೇಲ್ದು ಐಶೈನ್ ನೋಡ್ಬೋದು. ಉಣ್ತಲೆ ಮೀಡಿಯಮ್ ಚುಂಚ್ ಪೀಕ್ ಬರುತ್ತೆ. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಇದು ಲಾಲ್ ಕಟ್ ನೋಡಿ, ಲಾಲ್ ಕಟ್ ಅಂತ ಹೇಳಿದ್ರಲ್ಲ, ಇದೆಲ್ಲ ಲಾಲ್ ಕಟ್ ಬರುತ್ತೆ ನಿಮಗೆ. ಒಳ್ಳೆ ಲಾಲ್ ಕಟ್ ಬರುತ್ತೆ. ಅಕ್ಕಿ ದೊಡ್ಡದಾಗ್ತಾ ಆಗ್ತಾ ಒಳ್ಳೆ ಕ್ವಾಲಿಟಿನೂ ಜಾಸ್ತಿ ಆಗುತ್ತೆ ಅಕ್ಕಿದಲ್ಲಿ. ವೈಬ್ರೇಷನು ಸಖತ್ತಾಗಿ ನನ್ನ ಕೈ ಫೀಲ್ ಆಗ್ತೈತೆ. ಆದರೆ ನಿಮ್ಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಯಾಕಂದರೆ ರೆಕ್ಕೆಗಳಿಲ್ಲ. ಸರಿನಾ, ಫೀಮೇಲ್ ತೋರಿಸ್ತೀನಿ ನೋಡಿ. ಸೊ ಗೈಸ್ ಇದು ಬಂದ್ಬಿಟ್ಟು ಫೀಮೇಲು. ಒಂಥರ ಹಾಲ್ಗನಲ್ಲಿ ಪಿಂಕ್ ಶೇಡ್ ಅನಾರಿ ಬರುತ್ತೆ. ಇದು ಒಂದು ಒಳ್ಳೆ ಕಣ್ಣು. ಸರಿನಾ, ಬಾಡಿ ಪ್ಯಾಟ್ರನ್ ನೋಡ್ಕೊಳ್ಳಿ. ಇದದು ಲಾಲ್ ಕಟ್ಗಳು ಬರುತ್ತೆ ನಿಮಗೆ ಅಕ್ಕಿದು. ವೈಬ್ರೇಷನು ಸಖತ್ ವೈಬ್ರೇಷನ್. ವೈಬ್ರೇಷನ್ ಇದ್ದರೆ ಮಾತ್ರ ಅಕ್ಕಿ ಚೆನ್ನಾಗೈತೆ ಅಂತಲ್ಲ, ಏನೂ ಅಲ್ಲ, ಅದೊಂದು ಕ್ವಾಲಿಟಿ ಅಷ್ಟೇ ಅದರದ್ದು. ವೈಬ್ರೇಷನ್ ಇರೋ ಅಕ್ಕಿಗಳೆಲ್ಲ ಚೆನ್ನಾಗೈತೆ ಅನ್ನೋ ಥರ ಎಲ್ಲ ಏನೂ ಇಲ್ಲ ಗೈ. ಸರಿನಾ, ಇದೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ ಅಕ್ಕಿದಲ್ಲಿ ಏನೇನು ಕ್ವಾಲಿಟೀಸ್ ಐತೆ ಅಂತ. ಸರಿನಾ ಗೈಸ್, ನೆಕ್ಸ್ಟ್ ಇನ್ನೊಂದು ಜೋಡಿ ಬ್ರದರ್ ಎತ್ಕೊಂಡ್ಬಂದಿದ್ದಾರೆ. ಇದು ತುಂಬ ಒಂದು ಒಳ್ಳೆ ಜೋಡಿ ನೋಡೋಕೆ ಸಿಗುತ್ತೆ. ಇದರದ್ದು ಅವ್ರು ಮಾತಾಡ್ತಾರೆ ನೋಡಿ. ಇದರದ್ದು
ಇದ್ರದ್ದು ಅಪ್ಪ ಅಮ್ಮ ಎಲ್ಲ ತುಂಬ ಒಳ್ಳೆ ಅಪ್ಪ ಅಮ್ಮ ನಾನು ನೋಡಿದ್ದೀನಿ. ಓಕೆ. ಒರಿಜಿನಲ್ ಸಬ್ಜಾನಲ್ಲಿ ಆಡಿಸ್ಬೇಕು ಅಂದರೆ ಈ ಗಂಡು ತೊಗೊಳ್ಬೋದು. ಆರ್ಸ್ಕೊಂಡು ಕೂಡ ಇನ್ನು ಆಡಬೇಕು ಅಂದರೆ ಆಡುತ್ತೆ. ಬಟ್ ಸ್ವಲ್ಪ ಕಾಲ್ ಇದು ಒಂಥರ ಚಿಕ್ಕವ ಸ್ವಲ್ಪ ಟ್ವಿಸ್ಟ್ ಆಗಿತ್ತು. ಇವಾಗ ಬ್ರೀಡ್ ಎಲ್ಲ ಮಾಡುತ್ತೆ ನೋಡಿ. ಇವಾಗ ಬಿಟ್ಟ ತಕ್ಷಣ ಅದೇ ತೊಲಿಯತ್ತೆ, ಅದೇ ಕ್ರಾಸಿಂಗ್ ಎಲ್ಲ ಮಾಡುತ್ತೆ. ಅದು ಏನು ಪ್ರಾಬ್ಲಮ್ ಇಲ್ಲ. ಬ್ರೀಡಿಂಗ್ ಎಲ್ಲ ಆರಾಮಾಗಿ ಮಾಡುತ್ತೆ ಅದಕ್ಕೆ. ಬಿಟ್ಟರೆ ಹೆಣ್ಣು ಅದೆಲ್ಲ ಮಾಡುತ್ತೆ. ಬಟ್ ತುಂಬ ಒಳ್ಳೆ ಲೈನು. ಜಾತಿ ಮಾಡೋಕ್ಕೆ ತುಂಬ ಇದ್ರದ್ದು ಪಟ್ಟ ಎಲ್ಲ ಗ್ಯಾರಂಟಿ ಆಡ್ಬೋದು. ಅದಕ್ಕೆ ಇವರು ಒಂದು ಸಬ್ಜಾ ರೆಗ್ದಾರ್ ಹೆಣ್ಣಿದೆ, ಅದನ್ನು ಹಾಕ್ಬೋದು. ಇದು ಹೆಣ್ಣು ಆ್ಯಕ್ಚುಲಿ ಆಡ್ತಾ ಇತ್ತು ನಾನು ತೊಗೊಂಡು ಬರುವಾಗ. ಒಂದು 5 hours ಆಡ್ತಾ ಇತ್ತು ಅವ್ರ ಮೈನಲ್ಲಿ. ನಾನು ತೊಗೊಂಡು ಬಂದ್ಬಿಟ್ಟು ರಕ್ಕೆ ಬಂದಿದ್ದು. ಅವ್ರ ರೀಸೆಂಟಾಗಿ ಆಡ್ತಾ ಇತ್ತು. ಬಟ್ ಇದಕ್ಕೆ ಇದು ಮಾಡಿದ್ರೆ ಇದು ಮಿಲ್ಕಿ ವೈಟ್ ಐಸು ಮೇಲು. ಫೀಮೇಲ್ನಲ್ಲಿ ಸ್ವಲ್ಪ ಪಟ್ಟ ನಿಮಗೆ ಪಕ್ಕ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೀವು ನೋಡಿ ಕಣ್ಣು ನೋಡಿ ಗೈಸ್ ಬನ್ನಿ ತೋರಿಸ್ಬಿಟ್ಟು ನಿಮಗೆ ಬಾಡಿ ಪ್ಯಾಟರ್ನ್ ಕನ್ನೆಲ್ಲ ತೋರಿಸ್ಬಿಟ್ಟು ಮಾತಾಡ್ತೀನಿ. ಸೊ ಗೈಸ್ ಇದು ಬಂದ್ಬಿಟ್ಟು ಸಬ್ಜಾ ಒಂದು ಗಂಡು ಇದು ಸರಿನಾ. ಗುಂತಳೆ ಕಣ್ಣೆಲ್ಲ ಪ್ಯೂರ್ ಹಾಲ್ಗನ್ ಇದ್ರದ್ದು, ಪ್ಯೂರ್ ಹಾಲ್ಗನ್ನು. ಅಕ್ಕಿನ ಆರಿಸ್ಕೊಂಡು ಹೋಗ್ಬೋದಂತೆ. ನೀವು ಜಾತಿ ಮಾಡ್ಕೊತೀರಿ ಅಂತ ಹೇಳಿದ್ರೆ ಒಳ್ಳೆ ಅಕ್ಕಿ ಇದಿನ್ನು. ನಮ್ಮ ಮನೆಯಲ್ಲಿ ಒಂದು ಫೀಮೇಲ್ ಐತೆ, ಒಂದು ಡೂಮಾ ಫೀಮೇಲು, ಸೇಮ್ ಕಣ್ಣು ಇದೇ ಥರ ಇರುತ್ತೆ. ಒಳ್ಳೆ ಕಣ್ಣಿದೆಲ್ಲ, ಕಣ್ಣಂತನಲ್ಲ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಭಾಳ ಮಾಡ್ಕೊಳ್ಳಿ. ಸೊ ಗೈಸ್ ಇದು ಡೂಮಾ ರೆಗ್ದಾರ್ ಫೀಮೇಲ್, ಇದು ಅನಾರಿದಲ್ಲಿ ಬರುತ್ತೆ ಅಕ್ಕಿ. ಡೂಮಾ ರೆಗ್ದಾರ್ ಫೀಮೇಲ್ ಇದು, ಅದಕ್ಕೆ ಜೋಡಿ ಹಾಕಿರುವಂಥ ಅಕ್ಕಿ ಇದು. ಚಿಕ್ಕ ಮೂತಿ ಬರುತ್ತೆ, ಸಿಂಗಲ್ ಟೈಲ್. ಗೈಸ್ ಇವಾಗ ಅಕ್ಕಿಗಳೆಲ್ಲ ತೋರಿಸಿದ್ದೀನಿ. ಈ ರೇಟು ನಿಮಗೆ ಓಕೆನೇ ಅನಿಸುತ್ತೆ. ಯಾಕಂತಂದರೆ ಯಾರ್ಯಾರು ಲಾಸ್ಟ್ ವಿಡಿಯೋದಲ್ಲಿ ಪ್ರೈಸಸ್ ಹೈ ಅಂತ ಹೇಳಿದ್ರಿ ಅವ್ರಿಗೆಲ್ಲ ಬಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಬಂದ್ಬಿಟ್ಟು ನಿಮಗೆ ಏನೋ ಇದು ಮಾಡಬೇಕು ಅಂತ ಏನೋ ಅಲ್ಲ, ನೀವು ಜಾಸ್ತಿ ಹೇಳ್ಬಿಟ್ಟು ಅಂತಲ್ಲ. ನಾನು ಯಾವಾಗಲೂ ಕಮ್ಮಿ ಕೊಡ್ಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ಅಂದರೆ ಯಾವಾಗಲೂ ಇಸ್ಕೊಂಡವರಲ್ಲ, ಸುಮಾರು ಆಚೆ ಸ್ಟೇಟ್ಸಿಂದನೇ ಇಸ್ಕೊಂಡಿರ ಜಾಸ್ತಿ, ಮತ್ತು ಎಲ್ಲ ದೊಡ್ಡವರೇ ಇಸ್ಕೊಂಡಿರ ಲಾಸ್ಟಲ್ಲಿ. ಯಾಕಂದರೆ ಗೊತ್ತಾಗೋದಲ್ಲ ನಮಗೆ, ತುಂಬ ದೊಡ್ಡವರೇ ಇಸ್ಕೊಂಡಿರ ಅಕ್ಕಿಗಳೆಲ್ಲ. ಈಗ ಚಿಕ್ಕ ಹುಡುಗರಿಗೂ ಅವಕಾಶ ಮಾಡ್ಕೊಳ್ಳೋಣ. ಬರೀ ಚಿಕ್ಕ ಹುಡುಗರು ಎತ್ಕೊಂಡು ಶೋಕಿ ಮಾಡ್ತೀರಾ ಅಂತಂದರೆ ಖಂಡಿತ ಇಲ್ಲ. ಇದೆಲ್ಲ ಒಂದು ಒಳ್ಳೊಳ್ಳೆ ಜೋಡಿ, ಕಣ್ಣು ಕ್ವಾಲಿಟೀಸು, ಬಾಡಿ ಪ್ಯಾಟರ್ನ್ ಎಲ್ಲ ತೋರಿಸಿದ್ದೀನಿ, ನೀವೇ ನೋಡಿ. ಬರೀ ಚಿಕ್ಕ ಹುಡುಗರೇ ಇಸ್ಕೊಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಯಾರಾದರೂ ಇಸ್ಕೊಬೇಕು. ಆದರೆ ನಾನು ಕಮ್ಮಿ ರೇಟ್ ಕೊಡಬೇಕು ಅನ್ನೋ ಉದ್ದೇಶ ನಾನು ಕಮ್ಮಿ ಮಾಡಿ ಕೊಡ್ತಾ ಇದ್ದೀನಿ. ಅದಕ್ಕಂತ ಕ್ವಾಲಿಟಿಯಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ. ನಾವು ಯಾವಾಗಲೂ ಏನೇನು ಅಕ್ಕಿಯಲ್ಲಿ ಯಾವ ಥರ ಕ್ವಾಲಿಟಿ ಕೊಡ್ತೀವೋ ಅದೇ ಥರ ಕ್ವಾಲಿಟಿ ಕೊಡ್ತಿದ್ದೀನಿ ಅಂತ ನಂಬ್ತಾ ಇದ್ದೀನಿ ನಾನು. ನಿಮ್ಗೆ ಹೆಂಗೋ ಅಂತ ನೀವು ವಿಡಿಯೋ ನೋಡಿದ್ಮೇಲೆ ನೀವು ಒಂದು ಕಮೆಂಟ್ ಹಾಕಿ, ಯಾವುದೇ ನೀವು ಕಮೆಂಟ್ ಹಾಕಿದ್ರು ನಾವು ಒಂದು ಫೀಡ್ಬ್ಯಾಕ್ ಆಗಿ ಎತ್ಕೊಂತೀರಿ, ಸರಿನಾ. ಮತ್ತೆ ಇದೇನೋ ನಾವು ಸೆಲ್ ಮಾಡ್ಕೊಂಡ್ಬಿಟ್ಟು ಕಾಸು ಮಾಡ್ಕೊಂಡ್ಬಿಡ್ಬೇಕು ಅಂತೆಲ್ಲ ಏನೂ ಇಲ್ಲ, ಸರಿನಾ. ಏನಂತ ಹೇಳಿದ್ರೆ ನೋಡಿ, ನೆಕ್ಸ್ಟ್ ನಾನು ಒಂದು ವಿಡಿಯೋ ಹಾಕ್ತೀನಿ ನಿಮಗೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇಬ್ಬರಿಗೆ ನಾನು ಒಂದು ಅಕ್ಕಿಗಳು ಕೊಟ್ಟಿದ್ದೆ. ಒಬ್ಬರ ಹತ್ರ ಒಂದು ಒಳ್ಳೆ ಟೈಮ್ 7 hour ಮೇಲೆ ಆಡ್ತು, ಇನ್ನೊಂದು ಚಿಕ್ಕ ಹುಡುಗರು ಬಂದ್ಬಿಟ್ಟು 6 hour ಹತ್ರ ಆರಿಸಿದ್ದಾರೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ನಮ್ಗೆ ಈ ಥರ ಹೇಳಿದ್ರೆ ನಮ್ಗೆ ಈ ಖುಷಿಗಿಂತ ಬೇರೆ ಏನೂ ಬೇಕಾಗಿಲ್ಲ, ಸರಿನಾ. ಯಾಕಂದ್ರೆ ಒಬ್ರು ಕೈಯಲ್ಲಿ ಕೊಟ್ಟು ಅಕ್ಕಿನ ಆರಿಸಿದ್ಮೇಲೆ ಅವ್ರು ನಮ್ಗೆ ಏನೋ ಖುಷಿ ತುಂಬ ಜಾಸ್ತಿ, ಮತ್ತು ಅವ್ರು ನಮ್ಮನ್ನ ನೆನೆಸ್ಕೊಳೋದು ತುಂಬ ಜಾಸ್ತಿ ಇರುತ್ತೆ. ಅವ್ರು ಕೊಡೋ ಗೌರವ ತುಂಬ ಜಾಸ್ತಿ, ಸರಿನಾ. ಯಾವತ್ತು ಕಾಸು ಬೆಲೆ ಕೊಡೋದಕ್ಕಿಂತ ಯಾವತ್ತು ಮನುಷ್ಯತ್ವವಾಗಿ, ವ್ಯಕ್ತಿತ್ವವಾಗಿ ಜಾಸ್ತಿ ಬೆಲೆ ಕೊಟ್ಕೊಂಡು ಒಬ್ಬರನ್ನ ಬೆಳೆಸ್ತಾ ನಾವು ಬೆಳಿಬೇಕು ಅನ್ನೋದು ಬಂದ್ಬಿಟ್ಟು ನನ್ನ ಉದ್ದೇಶ ಇರುತ್ತೆ. ಸೊ ಅಷ್ಟೇ ಗೈಸ್, ಇವತ್ತು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ನಂಬ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಸಿಗೋಣ. ಲವ್ ಯು ಆಲ್.